ಸೊ ಅದರಿಂದ ನೋಡಿ ಹೇಳ್ತಿದ್ದ ಹಾಗೆ ಈಗ ಘೋಷಣೆ ಆಗಿದೆ. ಸಾಮ್ರಾಟ್ ಚೌಧರಿಗೆ ಬಿಹಾರದ ಮುಖ್ಯಮಂತ್ರಿ ಪಟ್ಟವನ್ನ ಕಟ್ಟಲಾಗಿದೆ. ಈಗ ಬರ್ತಿರುವಂತಹ ಬಿಗ್ ಬ್ರೇಕಿಂಗ್ ನ್ಯೂಸ್. ಎನ್ಡಿಎ ಸಭೆಯಲ್ಲಿ ಇವರ ಹೆಸರನ್ನ ಫೈನಲ್ ಮಾಡಲಾಗಿದೆ. ನಿತೀಶ್ ಕುಮಾರ್ ಅವರ ರಾಜೀನಾಮೆ ಬೆನ್ನಲ್ಲೇ ಸಾಮ್ರಾಟ್ ಚೌಧರಿಗೆ ಈ ಒಂದು ಪಟ್ಟವನ್ನ ಕಟ್ಟಲಾಗಿದೆ. ಕಳೆದ ಬಾರಿ ನಿತೀಶ್ ಕುಮಾರ್ ಅವರು ಸಿಎಂ ಆಗಿದ್ದಂತಹ ಅವಧಿಯಲ್ಲಿ ಬಿಹಾರದ ಡಿಸಿಎಂ ಆಗಿದ್ರು. ನೂತನವಾಗಿ ಸರ್ಕಾರ ಬಂದಂತಹ ಸಂದರ್ಭದಲ್ಲೂ ಕೂಡ ಅವರನ್ನ ಡಿಸಿಎಂ ಆಗಿ ಮುಂದುವರಿಸಲಾಗಿತ್ತು. ನಿತೀಶ್ ಕುಮಾರ್ ಅವರು ಸಿಎಂ ಆಗಿದ್ರು. ಈಗ ಸಿಎಂ ಸ್ಥಾನಕ್ಕೆ ನಿತೀಶ್ ಕುಮಾರ್ ರಾಜೀನಾಮೆಯನ್ನ ಸಲ್ಲಿಕೆ ಮಾಡಿರೋದ್ರಿಂದ ಸಹಜವಾಗಿ ಒಂದು ಕುತೂಹಲ ಇತ್ತು, ಯಾರು ಬಿಹಾರದ ಸಿಎಂ ಆಗ್ತಾರೆ, ನೂತನ ಸಿಎಂ ಆಗ್ತಾರೆ ಅಂತ. ಸೊ ಈಗ ಅದಕ್ಕೆ ಉತ್ತರ ಸಿಕ್ಕಂತಾಗಿದೆ. ಎನ್ಡಿಎ ಸಭೆಯಲ್ಲಿ ಸಾಮ್ರಾಟ್ ಚೌಧರಿ ಅವರ ಹೆಸರನ್ನ ಈಗ ಫೈನಲೈಸ್ ಮಾಡಲಾಗಿದೆ. ಇದರೊಂದಿಗೆ ಬಿಹಾರದಲ್ಲಿ ಮೊಟ್ಟ ಮೊದಲ ಬಿಜೆಪಿ ಸಿಎಂ ಅನ್ನುವಂಥ ಹೆಗ್ಗಳಿಕೆಗೆ ಇವರು ಪಾತ್ರವಾಗ್ತಿದ್ದಾರೆ. ಸುಮಾರು 2 ದಶಕಗಳ ಕಾಲ ಬಿಹಾರದ ಸಿಎಂ ಆಗಿ ನಿತೀಶ್ ಕುಮಾರ್ ಸೇವೆಯನ್ನ ಸಲ್ಲಿಸಿದ್ರು. ಇವತ್ತು ರಾಜೀನಾಮೆ ಸಲ್ಲಿಕೆಯ ಬೆನ್ನಲ್ಲೇ ಸಿಎಂ ಆಗಿ ಅವರ ಅಂತ್ಯವಾಗಿದೆ. ಆ್ಯಂಡ್ ಈಗ ಮೊಟ್ಟ ಮೊದಲ ಬಾರಿಗೆ ಬಿಜೆಪಿಯ ವ್ಯಕ್ತಿ ಅಂದರೆ ಬಿಜೆಪಿಯ ಶಾಸಕರು ಬಿಹಾರಕ್ಕೆ ನೂತನ ಸಿಎಂ ಆಗಿ ಆಯ್ಕೆಯಾಗಿದ್ದಾರೆ. ಎನ್ಡಿಎ ಸಭೆಯಲ್ಲಿ ಘೋಷಣೆಯಾಗಿರುವಂಥ ಹೆಸರು ಸಾಮ್ರಾಟ್ ಚೌಧರಿ ಅಂತ. ಇಷ್ಟು ದಿನಗಳ ಕಾಲ ಬಿಹಾರದ ಉಪಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ್ರು. ಈಗ ಅವರನ್ನು ಸಿಎಂ ಪಟ್ಟಕ್ಕೆ ಏರಿಸಲಾಗಿದೆ. ಸೊ ಅವರಿಗೆ ಪಟ್ಟವನ್ನು ಕಟ್ಟಿರೋದ್ರಿಂದ ಎನ್ಡಿಎ ಪಾಳ್ಯದಲ್ಲಿ, ಅದರಲ್ಲೂ ಕೂಡ ಬಿಜೆಪಿಯಲ್ಲಿ ಒಂದು ದೊಡ್ಡ ಸಂತಸ ಮೂಡಿದಂತೆ ಆಗಿದೆ. ಯಾಕಂದರೆ ಬಿಜೆಪಿ ಬಿಹಾರನ್ನ ತನ್ನ ವಶಕ್ಕೆ ಪಡಿಬೇಕು ಅಂತ ಪ್ಲ್ಯಾನ್ ಮಾಡಿತ್ತು. ಎನ್ಡಿಎ ಮೈತ್ರಿಕೂಟ ರಚನೆ ಆಯಿತು ಒಂದು ಹೈ ಡ್ರಾಮದ ನಂತರ ಕಳೆದ ಅವಧಿಯಲ್ಲಿ. ಅದಾದ ಮೇಲೆ ನಿತೀಶ್ ಕುಮಾರ್ ಅವರು ಸಿಎಂ ಆಗಿ ಮುಂದುವರೆದ್ರು. ಈ ಬಾರಿ ಎಲೆಕ್ಷನ್ಗೆ ಹೋದಂತಹ ಸಂದರ್ಭದಲ್ಲೂ ಕೂಡ ನಿತೀಶ್ ಕುಮಾರ್ ಅವರ ನೇತೃತ್ವದಲ್ಲೇ ಹೋಗ್ತಿದ್ದೀವಿ ಅಂತ ಹೇಳಿದರು. ಅದೇ ಥರ ಅಭೂತಪೂರ್ವವಾದಂತಹ ಗೆಲುವನ್ನು ಎನ್ಡಿಎ ದಾಖಲಿಸಿತು ಬಿಹಾರದಲ್ಲಿ. ಆ್ಯಂಡ್ ಈಗ ನಿತೀಶ್ ಕುಮಾರ್ ಅವರು ರಾಜ್ಯಸಭೆಗೆ ಆಯ್ಕೆಯಾಗಿರೋದ್ರಿಂದ ತಮ್ಮ ಸಿಎಂ ಸ್ಥಾನಕ್ಕೆ ಇವತ್ತು ರಾಜೀನಾಮೆಯನ್ನು ಸಲ್ಲಿಕೆ ಮಾಡಿದ್ದಾರೆ. ಪ್ರತಿಯೊಬ್ಬರ ಊಹೆಯಂತೆ ಸಾಮ್ರಾಟ್ ಚೌಧರಿ ಬಿಹಾರದ ಡಿಸಿಎಂ ಆಗಿದ್ರು. ಈಗ ಬಿಹಾರದ ನೂತನ ಸಿಎಂ ಆಗಿ, ಬಿಹಾರದ ಮೊಟ್ಟ ಮೊದಲ ಬಿಜೆಪಿ ಸಿಎಂ ಆಗಿ ಅವರು ಪದಗ್ರಹಣವನ್ನು ನಾಳೆ ಬೆಳಗ್ಗೆ 11 ಗಂಟೆಗೆ ಮಾಡಲಿದ್ದಾರೆ. ಇದರಿಂದ ಒಂದು ಹೊಸ ಯುಗ ಬಿಜೆಪಿಗೆ ಬಿಹಾರದಲ್ಲಿ ಶುರುವಾದಂತೆ ಆಗಿದೆ. ಮೊಟ್ಟ ಮೊದಲ ಬಾರಿಗೆ ಬಿಜೆಪಿ ಸಿಎಂ ಸ್ಥಾನವನ್ನು ಆ ರಾಜ್ಯದಲ್ಲಿ ಅಲಂಕರಿಸ್ತಾ ಇರುವಂಥದ್ದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.